ಅಪ್ಪ, ಇದನ್ನ ನೋಡಿ ಕೂಡ ಅವಳಿಗೆ ತಾಯಿ ಪ್ರೀತಿ ಕೊಡಿಸ್ಬೇಕು ಅಂತ ನಿಮಗೆ ಅನಿಸ್ತಾ ಇಲ್ವಾ? ತಾಯಿ ಪ್ರೀತಿಗೆ ಹಂಬಲಿಸ್ತಾ ಇರೋ ಮಗುಗೆ ತಾಯಿ ಪ್ರೀತಿ ಕೊಡ್ಲ, ಅಥವಾ ಈ ಮಗು ಜೀವಕ್ಕೆ ಜೀವ ಆಗಿರೋ ರಾಗನ್ ದೂರ ಮಾಡ್ಕೊಳ್ಳ? ನನ್ ಒಂದು ಅರ್ಥ ಆಗ್ತಾ, ದುಡುಕಿ ಯಾವ ನಿರ್ಧಾರ ತಗೊಳ್ಳೋದು ತಪ್ಪಾಗತ್ತೆ. ಇವಳು ಮನುಷ್ಯತ್ವನೇ ಕಳ್ಕೊಂಡ್ಬಿಟ್ಟಿದ್ದಾಳೆ. ಈ ವಿಚಾರದಲ್ಲಿ ಇವಳು ಹೇಳೋದನ್ನು ಕೇಳೋದು ಬಿಟ್ರೆ ನನಗೆ ಬೇರೆ ದಾರಿನೇ ಇಲ್ಲ. ಅವಳು ಕಳ್ಕೊಂಡಿದೀನಿ ಅಂತ ಅನ್ಕೊಂಡಿರೋ ಪ್ರೀತಿನ ಮತ್ತೆ ಅವಳಿಗೆ ವಾಪಸ್ ಕೊಟ್ಟು ಅವಳು ಖುಷಿಯಾಗಿರೋ ತರ ಮಾಡಪ್ಪ. ಬಾ ಮರಿ. ಝಾನ್ಸಿ, ಅದೇಮ್ಮ ನಿನ್ನ ಮತ್ತೆ ಪ್ರಣವ್ ಎಂಗೇಜ್ಮೆಂಟ್ ವಿಷಯ ಒಂದ್ ನಿಮಿಷ ತಾತ, ಈ 7.5 ತಿಂಗಳು ಏನಾಗಿದೆ ಅನ್ನೋದು ನನಗೆ ಮರ್ತೋಗಿದೆ ಅನ್ನೋದಂತೂ ನಿಜ. ಯಾಕಂದ್ರೆ ಅವತ್ ನಾನು ಆಫೀಸಿಗೆ ಹೊರಟಿದ್ದ ಡೇಟ್ ಕೂಡ ನೆನ್ಪಿದೆ, ಇವತ್ತಿನ ಡೇಟ್ ಕೂಡ ಕಣ್ಮುಂದೆನೆ ಇದೆ. ಅಂದ್ಮೇಲೆ ನೀವ್ ಹೇಳ್ತಿರೋದೆಲ್ಲ ಸತ್ಯ ಅನ್ನೋದು ಕ್ಲಿಯರ್ ಆಯ್ತು. ಆದ್ರೆ ಈ ಗ್ಯಾಪ್ ಅಲ್ಲಿ ನಡೆದಿರೋ ವಿಷಯಗಳೆಲ್ಲ ನನ್ ನಂಬಿಕೆ ಹಾಗೆ ಕ್ಯಾರೆಕ್ಟರ್ಗೆ ಮೀರ್ದಾಗಿದೆ. ಓಕೆ, ನನ್ಗೀಗೊಂದು ಕ್ಲಾರಿಟಿ ಬೇಕಾಗಿದೆ. ನೀವ್ ಹೇಳ್ದಾಗೆ ನನ್ನ ಎಂಗೇಜ್ಮೆಂಟ್ ನಡೆದಿರ್ಬೋದು. ನಡೆದಿರಬಹುದು ಅಲ್ಲಮ್ಮ, ನಡೆದಿದೆ. ಹೌದಾ ಅತ್ತೆ? ಯಾವಾಗಾಯ್ತು? ಲಾಸ್ಟ್ ಮಂತ್ 28. ಮೊದ್ಲು 18ಗೆ ಫಿಕ್ಸ್ ಆಗಿತ್ತು. ಕಾರಣಾಂತರವಾಗಿ 28ಗೆ ಪೋಸ್ಟ್ಪೋನ್ ಆಯ್ತು. ಅವ್ನು ಕನ್ಫ್ಯೂಸ್ ಆಗಿ ಮೊದ್ಲು ಫಿಕ್ಸ್ ಆಗಿದ್ದ ಡೇಟೇ ಹೇಳ್ಬಿಟ್ಟ. ಪರವಾಗಿಲ್ಲ ಅತ್ತೆ, ಕನ್ಫ್ಯೂಷನ್ಸ್ ಆಗೋದು ಸಹಜ. ಅದ್ ಸರಿ, ನನ್ನ ಎಂಗೇಜ್ಮೆಂಟ್ ಆಗಿದೆ ಅಲ್ಲಿ? ಇಲ್ಲೇ ಮನೇಲಿ. ತಾಂಬೂಲನ ಮನೇಲೆ ಬದಲಾಯಿಸ್ಕೊಂಡ್ವಿ. ರಿಂಗ್ ಎಕ್ಸ್ಚೇಂಜ್ ಮಾಡೋ ಪ್ರೊಸೀಜರ್ಸ್ನೆಲ್ಲ ರೆಸಾರ್ಟ್ ಅಲ್ಲಿ ಮಾಡಿದ್ವಿ. ಹಾಗಿದ್ರೆ ಇದೆಲ್ಲ ನನಗ್ ತಾತ ಮಾಡ್ಸಾಕಿದ್ ರಿಂಗು. ಇದ್ರಲ್ಲಿ ಎಂಗೇಜ್ಮೆಂಟ್ ರಿಂಗ್ ಯಾವ್ದು? ಅದೇ ಹಾಸ್ಪಿಟಲ್ ಅಲ್ಲಿ ನಿನ್ಗೆ ಆಪರೇಷನ್ ತೆಗ್ದಿರೋರು ಎಲ್ಲೋ ಮಿಸ್ ಮಾಡ್ಕೊಂಡ್ ಬಿಟ್ಟಿದ್ದಾರೆ ಕಣಮ್ಮ. ಹೌದಲ್ವಾ? ಪಾಪ, ಅವ್ರಿಗೂ ನಾನು ಹೀಗೆಲ್ಲ ಕೇಳ್ಬೋದು ಅನ್ನೋದು ಗೊತ್ತಿರ್ಲಿಲ್ಲ ಅನ್ಸುತ್ತೆ. ಇದೆಲ್ಲ ಬಿಡಿಯತ್ತೆ, ಎಂಗೇಜ್ಮೆಂಟ್ ಫೋಟೋಸ್ ಆದ್ರೂ ಇರ್ಬೇಕಲ್ವಾ? ಅದು ಓ, ಫೋಟೋಗ್ರಾಫರ್ಗೆ ನೀವ್ ಹೇಳಿದೀರಾ ಅಂತ ಪ್ರಣವ್ ಹೇಳಿದಾನಂತ ನೀವು ಮೇ ಬಿ ಕನ್ಫ್ಯೂಸ್ ಆಗಿರ್ಬೇಕು ಅಲ್ವಾ ಅತ್ತೆ? ನೀವಿಬ್ರು ಹೇಳಿರ್ತೀರಾ ಅಂತ ಮಾವ ಮತ್ತೆ ತಾತನು ಸುಮ್ನಾಗಿರ್ತಾರೆ ಅಲ್ವಾ ಅತ್ತೆ? ಆಗಲ್ಲಮ್ಮ ಝಾನ್ಸಿ. ಅತ್ತೆ ಪ್ಲೀಸ್, ನಾನೆಲ್ಲ ಮರ್ತಿರ್ಬೋದು, ಆದ್ರೆ ಒಂದು ಗಂಡು ಜಾತಿಗೆ ಸ್ಥಾನ ಕೊಡೋಷ್ಟು ನನ್ ಬದ್ಲಾಗಿಲ್ಲ. ಯಾಕಂದ್ರೆ ಈ ಝಾನ್ಸಿ ಬ್ಲಡ್ ಅಲ್ಲೇ ಗಂಡಸರ ದ್ವೇಷ ಮಾಡೋದಿದೆ. ಈ ಬ್ಲಡ್ ನ ಯಾವ ಗಂಡಸು ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಮ್ಮ ಝಾನ್ಸಿ, ನಾವ್ ಹೇಳ್ತಾ ಇರೋದೆಲ್ಲ ಸತ್ಯ. ಬೇಕಾದ್ರೆ ಅಪ್ಪನ್ಗೆ ಕೇಳು. ಅಪ್ಪ, ಯಾಕೆ ಸುಮ್ನೆ ಕೂತಿದ್ಯಾ ಹೇಳು. ಸ್ಟಾಪ್ ಇಟ್ ಅತ್ತೆ. ನನಗ್ ಮರ್ತೋಗಿದೆ ಅನ್ನೋದನ್ನೇ ಅಡ್ವಾಂಟೇಜ್ ಆಗಿ ಇಟ್ಕೊಂಡು ನಿಮ್ಮ ಆಸೆಗಳನ್ನ ತೀರ್ಸ್ಕೊಳ್ಳೋ ಪ್ರಯತ್ನ ಮಾಡ್ಬೇಡಿ. ಈ ರೀತಿ ಚೀಪ್ ಗಿಮಿಕ್ಗಳೆಲ್ಲ ನನ್ನ ಹತ್ರ ಯಾವ್ದು ನಡೆಯೋದಿಲ್ಲ. ಅದ್ಎಂತದೇ ಪರಿಸ್ಥಿತಿ ಬಂದಿದ್ರು, ಅದ್ಎಂತದೇ ಕಾರಣ ಇದ್ರು ಒಬ್ಬ ಗಂಡಸನ ಮದ್ವೆ ಆಗೋದಕ್ಕೆ ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ತಾತ, ಒಂದ್ ವಿಷಯ ನೆನ್ಪಲ್ಲಿ ಇಟ್ಕೊಳ್ಳಿ, ಈ ರೀತಿ ಒಬ್ಬ ಗಂಡ ನನ್ನ ಲೈಫಲ್ಲಿ ಇದ್ದ ಅನ್ನೋ ವಿಷಯನ ನನ್ಗೆ ಹೇಳೋ ಪ್ರಯತ್ನ ಮಾಡ್ಬೇಡಿ. ಯಾಕಂದ್ರೆ ಯಾವ ಗಂಡು ಜಾತಿನೂ ನಾನು ಒಪ್ಪೋದಿಲ್ಲ.
ಅಲ್ಲ, ನೀವಿಬ್ರು ಚೆನ್ನಾಗಿರ್ಲಿ ಅಂತ ಅಷ್ಟು ಆಸೆ ಪಟ್ಟವ್ರು ಅವರು. ನೀವಿಬ್ರು ದೂರ ಆಗ್ತಾ ಇದ್ದೀರ ಅಂತ ಗೊತ್ತಾದಾಗ ಅಷ್ಟು ಸಂಕಟ ಪಟ್ಟವರು. ಈಗ ಅವರೇ ಆ ರೀತಿ ಮಾತಾಡ್ತಾರೆ ಅಂದ್ರೆ ನನಗೆ ನರಗಿಸ್ಕೊಳಕ್ಕೆ ಆಗ್ತಾ ಇಲ್ಲ ರಾಘು. ಒಂದ್ ವೇಳೆ ಸಡನ್ ಆಗಿ ವಿಷಯ ಹೇಳಿದ್ರೆ ಜಾನ್ಸಿಗೆ ಆಘಾತ ಆಗ್ಬೋದು ಅಂತ ಈ ರೀತಿ ಹೇಳಿರ್ಬೋದಾ? ಆ ರೀತಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅವರಿಗೆ ನೆನಪು ತರಿಸೋ ಪ್ರಯತ್ನ ಮಾಡಿ ಅಂತ ತಾನೇ ಡಾಕ್ಟರ್ ಹೇಳಿರೋದು. ಮತ್ ಯಾಕಪ್ಪ ಅವ್ರು ಹೇಳಿಲ್ಲ? ಇವಾಗ ನನಗೂ ಅದೇ ಯಕ್ಷ ಪ್ರಶ್ನೆಯಾಗಿ ಉಳ್ಕೊಂಡಿರೋದು. ನಿಮಿಷ, ನೀವಿಬ್ರು ಚೆನ್ನಾಗಿರ್ಬೇಕು ಅನ್ನೋ ಆಸೆಯಲ್ಲೇ ನಿಮ್ಗೊಂದು ಸರ್ಪ್ರೈಸ್ ಕೊಡ್ಬೇಕು ಅಂತ ತಾನೇ ಅವ್ರು ನಿಮ್ಗೆ ಕರ್ಸ್ಕೊಂಡಿದ್ದು. ಅಂಥವ್ರು ಸಡನ್ ಆಗಿ ನೀ ಅಲ್ಲಿಗೆ ಹೋದಾಗ ಜಾನ್ಸಿನ ನೀನ್ ಕಾಪಾಡ್ದೋನು ಅಂತ ಅಷ್ಟೇ ಹೇಳಿದ್ದಾರೆ ಅಂದ್ರೆ ಏನೋ ಸಮಸ್ಯೆ ಅವ್ರನ್ನ ಸತ್ಯ ಹೇಳಿದಿರೋ ತರ ತಡೆದಿದೆ ಅನ್ನೋದು ನನ್ನ ಅಭಿಪ್ರಾಯ. ಅಂದ್ರೆ ಅಷ್ಟು ಸಣ್ಣ ಗ್ಯಾಪಲ್ಲಿ ಬೇರೆ ಏನಾಗಿರ್ಬೋದು? ಅವ್ರನ್ನ ಏನ್ ತಡೆದಿರ್ಬೋದು ಅಂತ. ಅದನ್ನೇ ನಾವೀಗ ತಿಳ್ಕೊಬೇಕಾಗಿರೋದು. ಒಟ್ನಲ್ಲಿ ಇದನ್ನೆಲ್ಲ ನೋಡ್ತಾ ಇದ್ರೆ ಕಷ್ಟವಾದ ಮ್ಯಾಥಮೆಟಿಕ್ಸ್ ಪ್ರಾಬ್ಲಮ್ ಇದ್ದಂಗಿದೆ. ನೀವ್ ಹೇಳ್ತಿರೋದು ನಂಗೆ ಅರ್ಥ ಆಗ್ತಿಲ್ಲ ರಾಮಚಾರಿ ಅವ್ರೆ. ನೋಡ್ರಾಗು, ಸರ್ರು ಏನಕ್ಕೆ ಆ ರೀತಿ ರಿಯಾಕ್ಟ್ ಮಾಡಿದ್ರು ಅನ್ನೋದನ್ನ ನಾವು ತಿಳ್ಕೊಂಡ್ರೆ ಅವಾಗ ಉತ್ತರ ತನಗೆ ತಾನಾಗೆ ಗೊತ್ತಾಗ್ಬಿಡುತ್ತೆ. ನೀವು ಹೇಳ್ತಾ ಇರೋದು ಕರೆಕ್ಟ್. ಅದೊಂದೇ ಇದಕ್ಕಿರೋ ಸೊಲ್ಯೂಷನ್. ಆದ್ರೆ ಅದನ್ನ ತಿಳ್ಕೊಳ್ಳೋದು ಹೇಗೆ? ನಾನು ಅವಾಗ್ಲೇ ಹೇಳ್ದಂಗೆ ನಮ್ಗೆ ಇಲ್ಲಿ ಪ್ರಶ್ನೆನೂ ಗೊತ್ತು, ಉತ್ತರನೂ ಗೊತ್ತು. ಆದ್ರೆ ಆ ಉತ್ತರನ ಹೇಗ್ ಕಂಡುಕೊಳ್ಳೋದು ಅನ್ನೋದಿದೆಯಲ್ಲ, ಅದೇ ದೊಡ್ಡ ಚಾಲೆಂಜ್. ಇಲ್ಲಿ ರಾಘು ಜಾನ್ಸಿ ಜೀವನಕ್ಕೆ ವಾಪಸ್ ಹೋಗ್ಬೇಕು ಅಂದ್ರೆ ಅವಳಿಗೆ ಹಳೆ ನೆನಪುಗಳು ಬರ್ಬೇಕು ಅಂತಾನೂ ಗೊತ್ತು. ಆದ್ರೆ ಅದನ್ನ ತರ್ಸೋದು ಹೇಗೆ? ಅವ್ರ ತಾತ ನಿಮ್ಮ ಹಳೆ ಜೀವನದ ರಹಸ್ಯನ ಮುಚ್ಚಿಟ್ಟಿದ್ ಏನಕ್ಕೆ? ಇದನ್ನ ನಾವು ಕಂಡ್ಕೊಂಡ್ರೆ ರಾಘು ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಅದಕ್ಕಿರೋದು ಒಂದೇ ಒಂದು ಆಪ್ಷನ್. ಏನೋ ಆಗೋದು? ಈ ಕನ್ಫ್ಯೂಷನ್ನ ಕ್ರಿಯೇಟ್ ಮಾಡಿದವ್ರ ಹತ್ರ ಮೊದಲು ನಾವು ಮಾತಾಡಬೇಕು. ಹೌದು, ಆ ಕೆಲಸ ನೀನ್ ಮಾಡು ರಾಘು. ನಿನ್ನ ಮತ್ತೆ ತಂಗಿನ ಒಂದು ಮಾಡಕ್ಕೆ ನಮ್ಮ ಕಡೆಯಿಂದ ಏನೇನ್ ಕೆಲಸಗಳು ಮಾಡ್ಬೇಕೋ ನಮ್ಮ ಪ್ರಯತ್ನ ನಾವು ಮಾಡ್ತೀವಿ. ಒಟ್ನಲ್ಲಿ ಹೇಗಾದ್ರೂ ಸರಿ ನಿಮ್ಮಿಬ್ರನ್ನ ಒಂದು ಮಾಡಕ್ಕೆ ನಮ್ಮ ಹತ್ರ ಏನೇನೆಲ್ಲ ಆಯ್ಕೆಗಳಿದೆಯೋ ಅದನ್ನೆಲ್ಲ ನಾವು ಬಳಸ್ಕೋಬೇಕು. ಏನಪ್ಪ ನೀವು ಹಾಗೆ ಸುಮ್ಮನೆ ಆಗ್ಬಿಟ್ರಿ? ಇನ್ನೇನ್ ಮಾಡ್ಬೇಕಾಗಿತ್ತು? ಅವಳು ನಿನ್ನೆದ್ರಿಗೆ ಏನೇನ್ ಪ್ರಶ್ನೆ ಕೇಳಿದ್ಲು ಅಂತ ನೋಡಿದ್ಯಾ? ಅವಳು ಆ ಥರ ಕ್ವಶನ್ ಮಾಡ್ತಿರ್ಬೇಕಾದ್ರೆ ನಾನು ಏನ್ ಮಾತಾಡಕ್ಕಾಗತ್ತೆ ಹೇಳು? ಏನ್ ಮಾತಾಡ್ಲಿ ಅಂದ್ರೆ ಅವಳು ಆತರ ಪ್ರಶ್ನೆ ಮಾಡ್ತಾ ಇರುವಾಗ ನೀವು ಅವಳನ್ನ ಕನ್ವಿನ್ಸ್ ಮಾಡಕ್ ಟ್ರೈ ಮಾಡ್ಬೇಕಿತ್ತು. ಅಯ್ಯಯ್ಯೋ, ಅದೆಲ್ಲ ನನ್ನ ಕೈಲಿ ಆಗಲ್ಲಮ್ಮ. ಅದು ಬಣ್ಣ ಹಾಕ್ಕೊಂಡು ನಾಟಕ ಮಾಡ್ಬೋದು, ಬಣ್ಣ ಇಲ್ಲದೆ ನಾಟಕ ಮಾಡೋದು, ಸುಳ್ಳು ಹೇಳೋದು ಅದೆಲ್ಲ ನನ್ನ ಕೈಲಿ ಆಗಲ್ಲಮ್ಮ. ಸುಳ್ಳು ಮುಚ್ಚಿಟ್ಟಿರೋದೇ ದೊಡ್ಡ ತಪ್ಪು. ಎಂಗೇಜ್ಮೆಂಟ್ ಆಗಿದೆ ಅಂತ ಸುಳ್ಳು ಹೇಳಿದ್ವಲ್ಲ, ಅದೇ ನನ್ನ ಆತ್ಮಸಾಕ್ಷಿ ಚುಚ್ತಾ ಇದೆ. ನಿಂಗೆ ಅರ್ಥ ಆಗಲ್ಲ ಅದೆಲ್ಲ. ಅಪ್ಪ, ಯಾಕೆ ಕಿರ್ಚ್ಕೋತೀಯ? ನೀನು ಕೋಪ ಮಾಡ್ಕೊಂಡ್ರೆ ನಾನು ಏನು ಮಾಡೋಕ್ಕಾಗಲ್ಲ. ನೀನು ಏನೇನು ಹೇಳಿದೆ ಅದನ್ನೆಲ್ಲ ನಾನು ಮಾಡಿದೆ ತಾನೆ. ಎಂಗೇಜ್ಮೆಂಟ್ ಆಗಿದೆ ಅಂತ ಸುಳ್ಳು ಹೇಳಿ ಎಂದೆ, ಅದನ್ನು ನಾನು ಹೇಳಿದೆ ತಾನೆ. ಆ ಮುಚ್ಚಿಟ್ಟಿನಲ್ಲ ಆ ನಿಜನ, ಆ ಮನಸ್ಸಾಕ್ಷಿ ನನ್ನ ಇನ್ನೂ ಚುಚ್ತಾ ಇದೆ. ಈಗಳು ಸಾಕ್ಷಿ ಕೇಳ್ತಾ ಇದ್ದಾಳೆ, ನೀನು ಕೊಡು. ಜಾನ್ಸಿನ ಸುಲಭವಾಗಿ ಯಾರು ಒಪ್ಸೋದಕ್ಕಾಗಲ್ಲ, ಅದು ನಿನ್ಗೂ ಗೊತ್ತಿದೆ. ಹಾಗಂತ ಸೈಲೆಂಟ್ ಆದ್ರೆ ಹೇಗಪ್ಪ? ಬೇರೆ ಏನಾದ್ರೂ ಒಂದು ಪಾಯಿಂಟ್ ಹಿಡ್ದು ಅವಳನ್ನ ಲಾಕ್ ಮಾಡಿ ಒಪ್ಸು. ನೋಡಮ್ಮ, ಈ ಲಾಕು ಪಾಕು ಎಲ್ಲ ನನಗೆ ಗೊತ್ತಾಗೋದಿಲ್ಲಮ್ಮ. ಅವಾಗೇನೋ ವಿಲ್ ಮಾಡಿದ್ದೆ ಅಂತ ಅನ್ನೋ ಕಾರಣ ಇಟ್ಕೊಂಡು ಅವಳು ಮದುವೆ ಮಾಡ್ಕೊಂಡ್ಲು. ಏನೋ ದೇವ್ರ ದಯ, ಸಂಬಂಧ ಗಟ್ಟಿಯಾಗಿತ್ತು, ಅದನ್ನು ಮುಚ್ಚಿಟ್ಟಿದ್ದಾಯ್ತು. ಈಗ ಅದು ಬಿಟ್ಟು ಬೇರೆ ಏನೇನೋ ಹೇಳಿದ್ರೆ ಅವಳು ಲಾಜಿಕ್ ಮಾತಾಡ್ತಾಳೆ. ಕಷ್ಟ ಅಮ್ಮ, ನನ್ನ ಕೈಲಿ ಏನ್ ಮಾಡೋಕ್ಕೂ ಸಾಧ್ಯ ಇಲ್ಲ. ಇಷ್ಟಕ್ಕೆಲ್ಲ ಭಯ ಪಡ್ಕೊಂಡು ಈ ತುಳಸಿ ಸುಮ್ಮನಾಗ್ಬಿಡ್ತಾಳೆ ಅಂದ್ರೆ ಅದು ನಿಮ್ ಭ್ರಮೆ ಅಷ್ಟೇ. ಈ ತುಳಸಿ ತನ್ನ ಆಸೆ ಆಕಾಂಕ್ಷೆಗಳನ್ನ ಈಡೇರ್ಸಕ್ಕೆ ಏನು ಬೇಕಾದ್ರೂ ಮಾಡ್ತಾಳೆ. ಸೊ ಅವಳಿಗೆ ಬೇಕಾಗಿರೋದು ಸಾಕ್ಷಿ, ಅದನ್ನ ನಾನ್ ರೆಡಿ ಮಾಡ್ತೀನಿ. ಆದ್ರೆ ನೀನು ಕೊಟ್ಟು ಮಾತಿಂದ ಹಿಂದೆ ಸರಿಬಾರ್ದು ಅಷ್ಟೇ. ಒಂದು ವೇಳೆ ನೀನು ಹಾಗೇನಾದ್ರೂ ಮಾಡಿದ್ರೆ ಗೊತ್ತಲ್ಲ, ನಿನ್ ತಂಗಿ ಮಗಳು, ನಿನ್ನ ಸೊಸೆ, ಅವಳು ನಿನ್ ಪಾಲಿಗಿರಲ್ಲ.
ಹುಟ್ಟಿದ್ರೆ ಇಂಥ ಮಕ್ಕಳೇ ಹುಟ್ಟಬೇಕು. ಆಸ್ತಿ ಮಾಡಬಾರ್ದು. ಬಡವರಾಗೆ ಇದ್ರೆ ಬದುಕು ಚೆನ್ನಾಗಿರುತ್ತೆ. ಇಂಥ ಮಕ್ಕಳ ಹುಟ್ಟೋದು ಕರ್ಮಕಾಂಡ. ಪಾಪ ಮಲ್ಗಲ್ಲ. ಹಾ ರಾಮಾಚಾರಿ, ಅಲ್ಲ, ನಿಮ್ಗೂ ಟೈಮ್ ಸಿಗಲ್ಲ, ರೆಸ್ಟ್ ಮಾಡಕ್ ನೀವು ಮಲ್ಕೋಬೇಕು ತಾನೆ. ಅದು ನಿನ್ ಜೊತೆ ಒಂದು ವಿಷಯ ಮಾತಾಡ್ಬೇಕಿತ್ತು, ಅದಕ್ ಬಂದೆ. ಏನು? ಅದೇ ರಾಮಾಚಾರಿ, ಝಾನ್ಸಿಗೆ ಯಾರಾದ್ರೂ ಸತ್ಯ ಹೇಳೋ ಪ್ರಯತ್ನ ಮಾಡ್ತಿದಾರ? ಸದ್ಯದ ಪರಿಸ್ಥಿತಿಲಿ ಆ ರೀತಿ ಪ್ರಯತ್ನ ಯಾರಿಂದನೂ ಆಗ್ತಾ ಇಲ್ಲ ಮೇಡಮ್. ಅದು ಮುಖ್ಯವಾಗಿ ಅವ್ರ ತಾತನ ಕಡೆಯಿಂದನೇ ಆಗಿದ್ದಿದ್ರೆ ಎಲ್ಲ ಒಳ್ಳೇದಾಗ್ತಿತ್ತು. ಆದ್ರೆ ಯಾಕೆ ಅವರು ಏನು ಸತ್ಯ ಹೇಳದೆ ಹಿಂದೆ ಸರಿದು ಮುಚ್ಚಿಡ್ತಾ ಇದ್ದಾರೋ ಒಂದು ಅರ್ಥ ಆಗ್ತಾ ಇಲ್ಲ. ಹಾಗಾಗಿ ಈಗ ರಾಘು ಬೇರೆ ರೀತಿ ಏನಾದ್ರು ಪ್ರಯತ್ನ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಬಿಟ್ರೆ ಬೇರೆ ಯಾರು ಪ್ರಯತ್ನ ಮಾಡ್ತಾ ಇಲ್ಲ. ರಾಘು ಅವ್ರ ಪ್ರಯತ್ನ ಮಾಡ್ಲಿ ರಾಮಾಚಾರಿ, ಆದ್ರೆ ಬೇರೆ ಯಾರಾದ್ರೂ ಸತ್ಯನ ಅರ್ಥ ಮಾಡ್ಸೋ ಪ್ರಯತ್ನ ಮಾಡ್ಬೇಕು. ಹೌದು ಮೇಡಮ್, ಆದ್ರೆ ಅದನ್ನ ಯಾರು ಮಾಡಿದ್ರೆ ತಂಗಿ ಒಪ್ಕೋತಾಳೆ ಅನ್ನೋದೇ ಗೊತ್ತಾಗ್ತಿಲ್ಲ. ಅವಳು ಒಪ್ಕೊಳ್ಳೋದು ಬಿಡೋದು ಆಮೇಲೆ ರಾಮಾಚಾರಿ, ಆದ್ರೆ ಸತ್ಯ ಹೇಳೋ ಪ್ರಯತ್ನ ಆಗ್ಬೇಕಲ್ವಾ? ನೀವು ಹೇಳ್ತಿರೋದು ಸರಿ ಮೇಡಮ್, ಆದ್ರೆ ಪ್ರಯತ್ನ ಮಾಡೋರು ಯಾರು? ನೋಡು, ಬೇರೆ ಯಾರೋ ಸತ್ಯ ಹೇಳಲಿ ಅಂತ ಕಾಯೋದು ಬೇಡ, ನಾವೇ ಅವಳಿಗೆ ಸತ್ಯ ಹೇಳ್ಬಿಡೋಣ. ಅಟ್ಲೀಸ್ಟ್ ಅವಳಿಗೆ ಅದ್ರ ಬಗ್ಗೆ ಸಣ್ಣದಾಗಿ ಯೋಚನೆ ಶುರು ಆಗ್ಲಿ, ಪ್ರಶ್ನೆಗಳು ಹುಟ್ಕೊಳ್ಳಿ. ಕರೆಕ್ಟ್ ಮೇಡಮ್, ನಮ್ಮ ಪ್ರಯತ್ನ ನಾವು ಮಾಡೋಣ, ಫಲ ಅಫಲ ಅವನಿಗೆ ಬಿಡೋಣ. ಏನಾಗತ್ತೆ ನೋಡೋಣ, ನೀವು ಇವಾಗಲೇ ಫೋನ್ ಮಾಡಿ. ಇದೇನಿದು ಚಾರು ಅಂತ ಬರ್ತಿದೆ? ಯಾರಿರ್ಬೋದು? ಹಲೋ, ಝಾನ್ಸಿ, ನಾನು ಚಾರು ಮಾತಾಡ್ತಿರೋದು. ಚಾರು? ಸಾರಿ, ಯಾರಂತ ಗೊತ್ತಾಗ್ಲಿಲ್ಲ. ಗೊತ್ತಾಗುತ್ತೆ ಬಿಡು ಝಾನ್ಸಿ. ನಿನ್ ನೆನ್ಪಿಂದ ಇರೇಸ್ ಆಗಿರೋ 7.5 ತಿಂಗಳಿನ ನೆನ್ಪಲ್ಲಿ ನಾನು ಒಬ್ಳು. ಬಟ್ ನಿನ್ ಬಗ್ಗೆ ನನಗ್ ಚೆನ್ನಾಗ್ ಗೊತ್ತು. ನೀನ್ ನನ್ನ ಮರ್ತರೂ ಪರವಾಗಿಲ್ಲ, ಆದ್ರೆ ಆ ದಿನಗಳಲ್ಲಿ ನಿನ್ ಜೀವನದಲ್ಲಿ ಆಗಿರೋ ಒಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ನೀನ್ ತಿಳ್ಕೊಳ್ಬೇಕು. ಹೌದಾ? ಹಾಗಿದ್ರೆ ನಿಮ್ಗೆ ಎಲ್ಲ ವಿಷಯನೂ ಗೊತ್ತಾ? ಹೌದು ಝಾನ್ಸಿ, ನನಗೆಲ್ಲ ಗೊತ್ತು. ನೀನ್ ಮೊದ್ಲೆಲ್ಲ ಗಂಡಸ್ರನ್ನ ಎಷ್ಟು ಹೇಟ್ ಮಾಡ್ತಿದ್ದೆ ಗೊತ್ತಾ? ಅದೀಗ್ಲೂ ಮಾಡ್ತೀನಿ. ಆ ರೀತಿ ಯೋಚನೆ ಮಾಡೋ ನಿನ್ ಲೈಫಲ್ಲೂ ಕೂಡ ಒಬ್ಬ ಗಂಡಿನ ಎಂಟ್ರಿ ಆಗಿತ್ತು. ಅದನ್ನ ತಿಳ್ಕೊಳ್ಬೇಕನ್ನೋ ಇಂಟ್ರೆಸ್ಟ್ ನನಗೂ ಇದೆ, ಬಟ್ ಯಾರು ಹೇಳ್ತಿಲ್ಲ. ನೀವಾದ್ರೂ ಹೇಳಿ. ಝಾನ್ಸಿ, ಅನಿವಾರ್ಯದ ಕಾರಣದಿಂದ ನಿನ್ ಲೈಫಲ್ಲಿ ಒಬ್ಬ ಹುಡುಗ ಎಂಟ್ರಿ ಆಗಿದ್ದ. ಅದಕ್ಕೆ ಕಾರಣ ನಮ್ ತಾತ ಅಲ್ವಾ? ಕರೆಕ್ಟ್ ಝಾನ್ಸಿ, ನಿಮ್ ತಾತ ಸೃಷ್ಟಿ ಮಾಡಿದ ಅನಿವಾರ್ಯ ಕಾರಣದಿಂದ ನಿನಗೆ ಇಷ್ಟ ಇಲ್ಲ ಅಂದ್ರೂ ಅವನಿಗೆ ಸ್ಥಾನ ಕೊಡ್ಬೇಕಾಯ್ತು. ಅವ್ರು ಮಾಡಿದೊಂದು ವಿಲ್. ನಿಮ್ ಕಂತೆ ಪುರಾಣನ ನಿಲ್ಲಿಸ್ತೀರಾ? ಏನ್ ಹೇಳ್ತಿದ್ಯಾ ಝಾನ್ಸಿ? ನೀನ್ ಹೇಳ್ತಿರೋ ಕತೆ ಸ್ಕ್ರಿಪ್ಟ್ ರೈಟರ್ ಯಾರು ಅಂತ ನನಗ್ ಚೆನ್ನಾಗ್ ಗೊತ್ತು. ಸುಮ್ನೆ ಈ ರೀತಿ ವ್ಯರ್ಥ ಪ್ರಯತ್ನ ಮಾಡಿ ನಿನ್ ಟೈಮು ಹಾಗೆ ನನ್ ಟೈಮ್ನ ವೇಸ್ಟ್ ಮಾಡ್ಬೇಡ. ಝಾನ್ಸಿ, ನಾನು ಹೇಳೋದನ್ನ ಪೂರ್ತಿಯಾಗಿ ಕೇಳಿಸ್ಕೊ. ಇದು ನಿಮ್ ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್. ಅವನು ನಿನಗ್ ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ವಾ? ನನಗಿಂತ ಅನಾವಶ್ಯಕ ವಿಷಯಗಳ ಬಗ್ಗೆ ತಿಳ್ಕೊಳ್ಳೋ ಯಾವ ಇಂಟ್ರೆಸ್ಟು ಇಲ್ಲ. ಸೊ ಮತ್ತೆ ನೀನ್ ನನಗ್ ಫೋನ್ ಮಾಡೋ ಪ್ರಯತ್ನ ಮಾಡ್ಬೇಡ. ಪುನಃ ಮಾಡಿದ್ರೆ ಸರಿ ಇರಲ್ಲ. ಝಾನ್ಸಿ ಪುಟ್ಟ, ತಾತನ್ ಮುಂದೆ ಒಳ್ಳೆ ತರ ಆಕ್ಟಿಂಗ್ ಮಾಡಿ ಈ ಮನೆಗ್ ಬಂದ್ ಸೇರ್ಕೊಂಡಷ್ಟು ಈಸಿ ಅಲ್ಲ ಈ ಝಾನ್ಸಿನ ಯಾಮಾರ್ಸೋದು. ಯಾಕಮ್ಮ ಝಾನ್ಸಿ, ಏನೇನೋ ಮಾತಾಡ್ತಾ ಇದೀಯಾ? ಓವರ್ ಸ್ಮಾರ್ಟ್ ಆಗಿ ನನ್ನ ಹತ್ರ ಆಡಕ್ ಬರ್ಬೇಡಿ ಅತ್ತೆ. ಇದ್ಯಾವ್ದು ನನ್ ಮುಂದೆ ನಡೆಯೋದಿಲ್ಲ. ನಿನ್ ಕತೆ ಅಲ್ಲ, ಪುರಾವಿನೇ ಸೃಷ್ಟಿ ಮಾಡಿ ತಂದ್ ತೋರ್ಸಿದ್ರು ಅದನ್ನ ನಾನ್ ನಂಬಲ್ಲ. ಯಾಕಂದ್ರೆ ನನ್ ಜೀವನದಲ್ಲಿ ಒಂದು ಗಂಡು ಎಂಟ್ರಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ ನಾನ್ ಅವಕಾಶನೂ ಕೊಡೋದಿಲ್ಲ. ಅಲ್ಲಮ್ಮ ಝಾನ್ಸಿ, ನೀನ್ ಯಾಕೆ ನಮ್ಗಳ ಮಾತು ನಂಬ್ತಾ ಇಲ್ಲ? ನಿನ್ ಮಾತ್ನೇ ನಂಬಲ್ಲ ಅಂತ ಗೊತ್ತಿದ್ರು ಬೇರೆಯವ್ರ ಕೈಯಲ್ಲಿ ಫೋನ್ ಮಾಡ್ಸಿ ಕತೆ ಕಟ್ಸೋ ಯೋಚನೆ ಇದ್ರೆ ಅದನ್ನ ಇಲ್ಲಿಗೆ ಬಿಟ್ಬಿಡಿ. ನಾನ್ ಫೋನ್ ಮಾಡ್ಸಿದ್ನ, ಐಮ್ ಕನ್ಫ್ಯೂಸ್, ನಂಗೆ ಅರ್ಥ ಆಗ್ತಾ ಇಲ್ಲ. ಅತ್ತೆ ಪ್ಲೀಸ್, ನಿನ್ ಓವರ್ ಆಕ್ಟಿಂಗ್ ನ ನನಗ್ ನೋಡಕ್ ಆಗ್ತಿಲ್ಲ. ಇದೇ ಫಸ್ಟ್ ಅಂಡ್ ಲಾಸ್ಟ್. ನನ್ ಲೈಫಲ್ಲಿ ಒಬ್ಬ ಗಂಡು ಬಂದಿದ್ದ, ಅವ್ನ ನಾನು ಎಕ್ಸೆಪ್ಟ್ ಮಾಡ್ಕೊಂಡಿದೀನಿ ಅನ್ನೋ ಸುಳ್ಳು ನನ್ ನಂಬ್ಸೋದಕ್ ನನಗ್ ಬರ್ಬೇಡಿ. ಯಾಕಂದ್ರೆ ಅದು ನಿಮ್ ವ್ಯರ್ಥ ಪ್ರಯತ್ನ ಅಷ್ಟೇ.
ಹಾ ರಾಯ್, ಬರ್ತಿದ್ದೀನಿ. ಏನ್ ತುಳಸಿ ಇದು? ನೀನ್ ಮಾಡೋ ಪ್ರತಿ ಪ್ರಯತ್ನನು ನಿನಗೇ ಕೈ ಕೊಡ್ತಾ ಇದೆಯಲ್ಲ. ಸೊ ನಾನ್ ಹೇಳೋದೇನು ಅಂದ್ರೆ, ಈ ಕೈಗೆ ಎಡ್ದೇ ಇರೋ ದ್ರಾಕ್ಷಿ ಹುಳಿ ಅಂತ ಅಂದ್ಕೊಂಡು ಸುಮ್ಮನೆ ಇರ್ಬೋದಲ್ವಾ? ಮರಳು ಯತ್ನವ ಮಾಡು ಅನ್ನೋ ಗಾದೆನ ಕೇಳಿಸ್ಕೊಂಡು ಬೆಳ್ದಿರೋಳು ನಾನು ಗುರಿ ಮುಟ್ಟೋವರೆಗೂ ನನ್ನ ಪ್ರಯತ್ನ ಬಿಡೋ ಮಾತೇ ಇಲ್ಲ. ತುಳಸಿ, ಅದರಿಂದ ಏನ್ ಪ್ರಯೋಜನ? ಅಲ್ಲ, ನಿನ್ಗೆ ಎಷ್ಟೇ ಪ್ರಯತ್ನ ಪಟ್ರು ಆ ಜಾನ್ಸಿ ನಿನ್ ಕಂಟ್ರೋಲ್ ಸಿಗೋಕೆ ಸಾಧ್ಯನೇ ಇಲ್ವೇ? ಐ ಡೋಂಟ್ ಕೇರ್ ಅಬೌಟ್ ಇಟ್. ಯಾಕಂದ್ರೆ ನಮ್ಮಪ್ಪ ನನ್ನ ಕೈಯಲ್ಲಿರೋವರೆಗೂ ಯಾರು ಯಾವ ಆಟನೂ ಆಡೋದಿಕ್ಕಾಗೋದಿಲ್ಲ. ಏನೇ ಆದ್ರೂ ನಾನು ಅನ್ಕೊಂಡಿದ್ದು ನಡೀಲೇಬೇಕು. ಸರ್ ನಮಸ್ಕಾರ, ನನ್ನ ಹೆಸರು ರಾಘವೇಂದ್ರ ಅಂತ. ನಾನು ಏನ್ ಜೆಂಟ್ಲ್ಮನ್ ಇದೆಲ್ಲ? ಜೆಂಟಲ್ಮೆನ್. ಹಾ, ನಾನಾ? ನಿಮಗಿನ್ನೂ ನಾನು ನೆನಪಿದ್ದೀನಾ? ನಿನ್ನ ಹೇಗಪ್ಪ ಮರೆಯೋಕ್ಕಾಗತ್ತೆ? ಮತ್ತೆ ಝಾನ್ಸಿ ಮೇಡಮ್ ಮುಂದೆ ಯಾಕೆ ಸತ್ಯ ಹೇಳಿಲ್ಲ ತಾತ? ಓ, ನೀನು ಅಥಾರಿಟಿವ್ ಆಗಿ ಕೇಳ್ತಾ ಇದ್ದೀಯ ಯಾಕೆ ಹೇಳಲಿಲ್ಲ ಅಂತ. ಅವಳು ಎದುರುಗಡೆ ನಾನು ಸತ್ಯ ಹೇಳಿದ್ದಿದ್ರೆ ಅವಳು ನಂಬ್ತಾ ಇದ್ಲು ಅಂತ ಅನ್ಕೊಂಡಿದ್ಯಾ? ಅಟ್ಲೀಸ್ಟ್ ಟ್ರೈ ಮಾಡ್ಬೋದಿತ್ತಲ್ವ ತಾತ? ಪ್ರಯತ್ನ ಪಡ್ಬೋದಿತ್ತು, ಆದ್ರೆ ಅದನ್ನ ಅವಳು ಸುಳ್ಳು ಅಂತ ಅನ್ಕೊಂಡ್ಬಿಟ್ಟಿದ್ರೆ ಏನ್ ಮಾಡ್ತಿದ್ದೆ? ಈಗ ಅವಳು ಆ ಥರ ನಂಬುವಂತ ಕ್ಯಾಟಗರಿ ಅವಳು ಅಲ್ಲ, ನಂಬುವಂತ ಜಾಯಮಾನನು ಅವಳದ್ದಲ್ಲ. ನಾನು ಪ್ರಯತ್ನ ಪಟ್ಟು ಅವಳೇನಾದ್ರೂ ನಂಬದೆ ಹೋಗಿದ್ದಿದ್ರೆ ನೀನ್ ಯಾವತ್ತೂ ಅವಳ ಹಿಂದೆ ಮುಂದೆ ಸುತ್ತಾಡಕ್ ಆಗ್ತಿತ್ತಾ? ಆದ್ರೂ ತಾತ, ನೋಡಪ್ಪ, ಮರ್ತೋಗಿರೋದು ಅವಳಿಗೆ, ನಿನ್ಗಲ್ಲ. ಅವಳು ನಿನ್ನ ಹೆಂಡತಿ, ನೀನ್ ಅವಳನ್ನ ಪ್ರೀತಿಸ್ತಾ ಇದ್ದೀಯ ತಾನೆ? ಹೆಂಡತಿ ತಾನೆ ಅಂದ್ಮೇಲೆ ಏನ್ ಮಾಡ್ಬೇಕು? ಮರ್ತೋಗಿರೋ ನೆನಪನ್ನ ಮತ್ತೆ ತರೋ ಪ್ರಯತ್ನ ಮಾಡ್ಬೇಕು. ಅವಳ ಮನ್ಸಲ್ಲಿ ಇದ್ದಿದ್ದ ಪ್ರೀತಿನ ಮತ್ತೆ ನೀನು ತರಬೇಕು, ಅದನ್ನ ಬಡ್ದೆಬ್ಬಿಸ್ಬೇಕು ಆ ಪ್ರೀತಿನ. ತಾತ ನಾನ್ ಪ್ರಯತ್ನ ಮಾಡ್ಬೇಕಾ? ಹೌದು, ಯಾಕೆ ಪ್ರಯತ್ನ ಮಾಡಬಾರ್ದು? ಈಗ ನನ್ನ ಮೊಮ್ಮಗಳು ನಿನ್ನನ್ನ ಪಡ್ಕೊಳ್ಳಕ್ಕೆ ಅವಳು ಪ್ರಯತ್ನ ಪಡ್ಲಿಲ್ವಾ? ಅವಳು ಹೋರಾಟ ಮಾಡ್ಲಿಲ್ವಾ? ನಿನಗೆಲ್ಲ ನೆನಪಿದೆ. ನಿನ್ನ ಬಗ್ಗೆ ಅವಳಿಗೆ ಎಷ್ಟು ಪ್ರೀತಿ ಇದೆ, ಬೆಟ್ಟದಷ್ಟು ಪ್ರೀತಿ ಇದೆ ಅನ್ನೋದು ನಿಂಗೆ ಗೊತ್ತಿದೆ. ಆದ್ರೂ ನೀವೆಲ್ಲ ಅವಳ ಜೊತೆಲಿ ಯಾವ ರೀತಿ ನಡ್ಕೊಂಡ್ರಿ? ಹಿಂಸೆ, ಹಿಂಸೆ ಅಲ್ಲ, ಚಿತ್ರ ಹಿಂಸೆ ಕೊಟ್ರಿ, ನೋವು ಕೊಟ್ರಿ. ಆದ್ರೂ ಅವಳು ನೀನು ಬೇಕೇ ಬೇಕು ಅಂತ ಹೋರಾಡಿದ್ಲು ತಾನೆ? ನೀನು ಹೋರಾಡ್ಬೇಕು ತಾನೆ? ಖಂಡಿತ ಮಾಡ್ತೀನಿ ತಾತ. ಅವ್ರನ್ನ ಪಡ್ಕೊಳ್ಳೋದಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ, ಯಾಕೆಂದ್ರೆ ಅವ್ರು ನನ್ನವರು. ಇಷ್ಟೆಲ್ಲ ನಿನಗೆ ಗೊತ್ತಿದ್ರು ನಾನು ಯಾಕೆ ಕೇಳಲಿಲ್ಲ ಅಂತ ನನ್ನ ಮೇಲೆ ಆಕ್ಷೇಪಣೆ ಮಾಡ್ತಾ ಇದ್ದೀಯಲ್ಲ. ನಾನು ಕೇಳೋದ್ರಿಂದ ಸಮಸ್ಯೆ ಕ್ಲಿಯರ್ ಆಗುತ್ತೆ ಅನ್ನೋದಿದ್ರೆ ಕೇಳ್ತಾ ಇದ್ದೆ, ಆದರೆ ಅದರಿಂದ ಸಮಸ್ಯೆ ಕ್ಲಿಯರ್ ಆಗ್ತಾ ಇರಲಿಲ್ಲ, ಇನ್ನಷ್ಟು ಸಮಸ್ಯೆ ಹುಟ್ಕೋತಾ ಇತ್ತು, ಅನುಮಾನಕ್ಕೆ ದಾರಿ ಮಾಡಿಕೊಡ್ತಾ ಇತ್ತು. ನೀವ್ ಹೇಳೋದೇನೋ ಸರಿ ತಾತ, ಆದ್ರೆ ನನ್ನ ಹೆಂಡತಿ ಮುಂದೆ ನಿಂತ್ಕೊಂಡು ನಾನೇ ನಿನ್ ಗಂಡ ಅಂತ ನಾನು ಹೇಗೆ ಕನ್ವಿನ್ಸ್ ಮಾಡ್ಲಿ? ಕನ್ವಿನ್ಸ್ ಮಾಡಬೇಡಪ್ಪ, ಅವಳ ಮನಸ್ಸನ್ನ ಒಲಿಸ್ಕೊ. ಆ ದಿನಗಳಲ್ಲಿ ಅವಳು ನಿನ್ನಿಂದೆ ಬರೋ ಥರ ಅವಳ ಮನಸ್ಸನ್ನ ಬದಲಾಯಿಸಲ್ವೇ ತಾನೆ? ತಾತ, ಅವತ್ತು ಪರಿಸ್ಥಿತಿನೇ ಬೇರೆ ಇತ್ತು. ಅವ್ರಿಗೆ ಅವಶ್ಯಕತೆ ಇತ್ತು, ನನಗೆ ಅನಿವಾರ್ಯತೆ ಇತ್ತು. ನೋಡಪ್ಪ, ಅವತ್ತು ಅನಿವಾರ್ಯತೆ, ಅವಶ್ಯಕತೆ ಎಲ್ಲ ಇತ್ತು, ಇವತ್ತು ಅದ್ಯಾವುದು ಇಲ್ಲ. ಪ್ರೀತಿ ಇದೆ, ಅವಳ ಮನಸ್ಸಲ್ಲಿ ಹುಟ್ಟಿದ ಪ್ರೀತಿ ಮರ್ತೋಗಿದೆ ಅಷ್ಟೇ. ಮರೆವು ಏನ್ ಬೇಕಾದ್ರೂ ಮಾಡಬಹುದು, ಅದು ನಿನಗೆ ಒಂದು ರೀತಿ ವರನೂ ಆಗಬಹುದು, ಶಾಪನೂ ಆಗಬಹುದು. ನನಗೇನ್ ಮಾಡ್ಬೇಕು ಅನ್ನೋದೇ ಅರ್ಥ ಆಗ್ತಿಲ್ಲ ತಾತ. ನೋಡು, ಇವಾಗ ಅವಳು ಮರ್ತೋಗಿರೋ ನೆನಪನ್ನ ತರಿಸ್ತೀಯೋ ಅಥವಾ ಹೊಸ ಪ್ರೀತಿನ ಹುಟ್ಟಾಕ್ಸ್ತೀಯೋ ನನಗೆ ಗೊತ್ತಿಲ್ಲ. ಅವಳನ್ನ ಹೋಲಿಸ್ಕೋ ಅಷ್ಟೇ.
ಮರ್ತೋಗಿರೋ ನೆನಪನ್ನ ಮತ್ತೆ ತರೋದಕ್ಕೆ ಪ್ರಯತ್ನ ಪಡೋದಕ್ಕಿಂತ ಹೊಸ ಸಂಬಂಧಕ್ಕೆ ನಾಂದಿ ಹಾಡು. ಅದೇನ್ ಪ್ರಯತ್ನ ಪಡ್ತೀಯೋ ನಿನಗ್ ಬಿಟ್ಟಿತ್ತು. ತಾತ, ನೀವು ಹೇಳಿದ್ದನ್ನ ನಾನು ಕೇಳಿದ್ರು ಕೂಡ ಈ ವಿಷಯ ಮುಚ್ಚಿಟ್ಟಿದ್ದೀರಾ ಅಂದ್ರೆ ಇದ್ರ ಹಿಂದೆ ಏನೋ ಬಲವಾದ ಕಾರಣ ಇದೆ. ನೀವು ಬೇರೆನೆ ಉದ್ದೇಶ ಇಟ್ಕೊಂಡು ಈ ವಿಷಯನ ಮುಚ್ಚಿಟ್ಟಿದ್ದೀರಾ. ಬೇರೆ ಉದ್ದೇಶ ಏನಿರುತ್ತಪ್ಪ? ಇರುತ್ತೆ ತಾತ, ಯಾಕಂದ್ರೆ ನೀವೇನು ಅಂತ ನನಗ್ ಚೆನ್ನಾಗ್ ಗೊತ್ತು. ಜೆಂಟಲ್ಮೆನ್ ಅಂತ ಕರ್ಕೊಂಡು ಒಬ್ಬ ಫ್ರೆಂಡ್ ತರ ನನ್ನ ಜೊತೆ ಇದ್ದ ಅಂದ್ಮೇಲೆ ನಾನು ನಿಮ್ಮನ್ನ ಅಷ್ಟು ಅರ್ಥ ಮಾಡ್ಕೊಂಡಿರಲ್ವಾ? ನೀವ್ ಯಾವ್ದೋ ಇಕ್ಕಟ್ಟಿನ ಪರಿಸ್ಥಿತಿ ಸಿಗಾಕೊಂಡು ಆ ರೀತಿ ಸುಳ್ಳು ಹೇಳಿದ್ದೀರಾ ಅನ್ನೋದು ನನಗೆ ಅರ್ಥ ಆಗ್ತಿದೆ. ಇಲ್ಲಿ ನೋಡಿ, ಅದೇನಿದ್ರು ನನ್ನ ಹತ್ರ ಹೇಳ್ಕೊಳ್ಳಿ. ಆ ತರ ಏನಿಲ್ಲಪ್ಪ. ತಾತ, ಅದನ್ನೇ ನನ್ನ ಮುಖ ನೋಡ್ಕೊಂಡು ಮಾತಾಡಿ.